ಒಂದು ಪ್ರಶ್ನೆ. ಕೆಜಿಎಫ್ ಚಾಪ್ಟರ್ 2 ಮುಗಿದ ದಿನದಿಂದ ಅಭಿಮಾನಿಗಳು ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ. ಕೆಜಿಎಫ್ ಚಾಪ್ಟರ್ 3 ಯಾವಾಗ? ಆದ್ರೆ ಇಷ್ಟು ವರ್ಷಗಳಾದ್ರೂ ಸಿನಿಮಾ ಯಾಕೆ ಶುರುವಾಗಿಲ್ಲ? ರದ್ದಾಗಿದ್ಯಾ? ಅಥವಾ ಇನ್ನೂ ಬರ್ಲಿದ್ಯಾ? ಇದೀಗ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಮೊದಲು ಒಂದು ಗುಡ್ ನ್ಯೂಸ್. ಕೆಜಿಎಫ್ ಚಾಪ್ಟರ್ 3 ರದ್ದಾಗಿಲ್ಲ. ಸ್ವತಃ ಯಶ್ ಹೇಳಿರುವ ಪ್ರಕಾರ ಸಿನಿಮಾ ಖಂಡಿತವಾಗಿಯೂ ಬರುತ್ತದೆ. ಆದ್ರೆ ಒಂದೇ ಒಂದು ಷರತ್ತು: ಸರಿಯಾದ ಕಥೆ ಸಿಕ್ಕಾಗ ಮಾತ್ರ. ಅವರ ಮಾತಿನಲ್ಲಿ ಹೆಸರಿಗಾಗಿ ಸಿನಿಮಾ ಮಾಡುವ ಉದ್ದೇಶ ಇಲ್ಲ. ಕಥೆ ನಿಜವಾಗಿಯೂ ಕೆಜಿಎಫ್ ಯೂನಿವರ್ಸ್ಗೆ ನ್ಯಾಯ ಕೊಡಿಸಿದ್ರೆ ಮಾತ್ರ ಚಾಪ್ಟರ್ 3 ಮಾಡುತ್ತೇವೆ ಎಂದಿದ್ದಾರೆ. ಹಾಗಾದ್ರೆ ಈಗ ಸಿನಿಮಾ ಯಾಕೆ ಶುರುವಾಗುತ್ತಿಲ್ಲ? ಕಾರಣ, ಯಶ್ ಈಗ ಟಾಕ್ಸಿಕ್ ಮತ್ತು ರಾಮಾಯಣ ಸಿನಿಮಾಗಳಲ್ಲಿ ಸಂಪೂರ್ಣ ಬ್ಯುಸಿಯಾಗಿದ್ದಾರೆ. ಇನ್ನೊಂದು ಕಡೆ ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ತಮ್ಮ ಹೊಸ ಸಿನಿಮಾ ಡ್ರ್ಯಾಗನ್ ಶೂಟಿಂಗ್ನಲ್ಲಿ ನಿರತರಾಗಿದ್ದಾರೆ. ಅಂದ್ರೆ ನಟ ಮತ್ತು ನಿರ್ದೇಶಕ ಇಬ್ಬರ ವೇಳಾಪಟ್ಟಿಯೂ ಈಗಾಗಲೇ ತುಂಬಿದೆ. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಜಿಎಫ್ 3 ರದ್ದು ಎಂಬ ಸುದ್ದಿಯೂ ವೈರಲ್ ಆಯಿತು. ಆದ್ರೆ ಅದರ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ. ಬದಲಿಗೆ ಯಶ್ ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರಿಯಾದ ಸಮಯ ಬಂದಾಗ ಸರಿಯಾದ ಕಥೆಯೊಂದಿಗೆ ನಾವು ಕೆಜಿಎಫ್ 3 ಮಾಡ್ತೇವೆ. ಮಾನವರು ವಿಚಿತ್ರ. ಒಂದು ಸಿನಿಮಾ ಯಶಸ್ವಿಯಾದ್ರೆ ಮುಂದಿನ ಭಾಗವನ್ನ ಬೇಗ ಮಾಡಬೇಕು ಎಂದು ಬಯಸುತ್ತಾರೆ. ಆದ್ರೆ ಅದೇ ಸಿನಿಮಾ ಕಳಪೆಯಾಗಿದ್ರೆ ಮೊದಲ 2 ಭಾಗಗಳನ್ನೇ ಹಾಳು ಮಾಡಿಬಿಟ್ರು ಎಂದು ಹೇಳ್ತಾರೆ. ಬಹುಶಃ ಅದಕ್ಕಾಗಿಯೇ ಯಶ್ ಮತ್ತು ಪ್ರಶಾಂತ್ ನೀಲ್ ಆತರಪಡ್ತಿಲ್ಲ. ಒಂದು ವಿಷಯ ಮಾತ್ರ ಖಚಿತ: ಕೆಜಿಎಫ್ ಚಾಪ್ಟರ್ 3 ಬಗ್ಗೆ ಬಾಗಿಲು ಇನ್ನೂ ಮುಚ್ಚಿಲ್ಲ. ಆದ್ರೆ ರಾಕಿ ಭಾಯ್ ಮತ್ತೆ ಯಾವಾಗ ಬರುತ್ತಾರೆ ಅನ್ನೋದನ್ನ ಕಾಲವೇ ಉತ್ತರಿಸಬೇಕು. ನಿಮ್ ಪ್ರಕಾರ ಕೆಜಿಎಫ್ ಚಾಪ್ಟರ್ 3 ಬರಬೇಕಾ ಅಥವಾ ಚಾಪ್ಟರ್ 2ರಲ್ಲೇ ಕತೆ ಮುಗಿದ್ರೆ ಸಾಕಾ? ಕಮೆಂಟ್ನಲ್ಲಿ ತಿಳಿಸಿ.